ನಾನು ಆವಾಗ ಫೋಟೋ ತೆಕ್ಕೊಂಡೆ. ಸೊ ಈ ಬಸ್ನ ನಾನು ಈ ಕಡೆ ಚೆಕಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದ ನೆನಪು ನನಗಿತ್ತು, ನಾನು ನಂಬರ್ ಅವಾಗ್ಲೂ ತೊಗೊಂಡು ಇಟ್ಕೊಂಡಿದ್ದೆ. ಸೊ ಒಂದೇ ನಂಬರ್ 2 ಟೈಮ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಗಾಡಿನ ನಾನು ಅವಾಗ ಹಿಡಿನಿಲ್ಲ, ಯಾಕಂದರೆ 2 ಅಟ್ ಅ ಟೈಮ್ ಹಿಡಿಬೇಕು, ಒಂದು ಹಿಡಿದ್ರೆ ಒಂದು ಮಿಸ್ ಆಗುತ್ತೆ ಅಂತ ನಾನು ಹಿಡಿನಿಲ್ಲ. ನೈಟ್ ಏನು ಮಾಡಿದೆ, ನಾನು ಚೆಕಿಂಗ್ ಮಾಡಿದೆ, ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೆ, ಹೋಗಿದ್ದು ವಾಪಸ್ ಬರಲೇಬೇಕಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೆ. ಅವಾಗ ನಾನು ಮುನಿಕೃಷ್ಣ ಸರ್ಗೂ ಫೋನ್ ಮಾಡಿ ಈ ಥರ ಇದೆ ಅಂತೇಳಿ ಮಾಹಿತಿ ತಿಳಿಸಿದ್ದೆ. ಆಮೇಲೆ ಆ ಕಡೆ ಬರ್ಬೇಕಾದ್ರೆ ಈ ಬಸ್ನ ನಾನು ಫಾಲೋ ಮಾಡ್ಕೊಂಡು ಬಂದ್ವಿ. ಫಾಲೋ ಮಾಡ್ಕೊಂಡು ಬಂದಾಗ ಅದು ಏನಾಯಿತು, ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ಯಾಸೆಂಜರ್ಸ್ನ ಕರ್ಕೊಂಡು ಬಂದಿದ್ರು. ಅಲ್ಲಿ ಅವ್ರು ಇಳಿಸ್ತಾ ಇದ್ರು. ಅವಾಗ ಈ ಗಾಡಿನ ತಗೊಂಡೆ. ಈ ಗಾಡಿ ಬಂದು ವಿಕೋಟ ಕಡೆಯಿಂದನೂ ಬಂದು ಕೋಟಿಲಿಂಗೇಶ್ವರನ ದಾಟ್ತಾ ಇತ್ತು. ಸೊ ಅಟ್ ಅ ಟೈಮ್ ನನಗೆ 2 ಗಾಡಿಗಳನ್ನು ಕೂಡ ಆ ರೋಡಲ್ಲೇ ಒಂದು 1/2 hour 45 minutes ಒಳಗೆ 2 ಗಾಡಿಗಳನ್ನ ನಾನು ಪಿಕ್ ಮಾಡಿಕೊಂಡೆ ಸರ್. ಒಂದು ನಂಬರ್ ಇದೆ ನೋಡಿ ಬಸ್ಸು, ಅದು ಸೇಮ್ ನಂಬರ್ ಇದೆ, 2 ಒಂದೇ ನಂಬರಲ್ಲಿ ಓಡಾಡ್ತಿದೆ. ಸೊ ನಾವು ಇದು ಚೆಕ್ ಮಾಡಿದಾಗ ಒಂದು ಬಸ್ಸು ಚಾಸಿ ನಂಬರ್ ಹಾಕಿ ಚೆಕ್ ಮಾಡಿದ್ರೆ ಆ ನಂಬರು ಬೇರೆ ಯಾವುದೋ ನಂಬರ್ ತೋರಿಸುತ್ತೆ, K55 ಅನ್ನೋ ಗಾಡಿನ ನಂಬರ್ ತೋರಿಸುತ್ತೆ. ಹಾಗಾಗಿ ನಾವು ಇದನ್ನ ಹಿಡಿದು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇನ್ನೂ ಯಾರು ಓನರ್ಗಳು ಬಂದಿಲ್ಲ, ಇದ್ರದ್ದು ಡ್ರೈವರ್ಗಳು ಯಾವುದು ರೆಕಾರ್ಡ್ಸ್ ಏನು ಕೊಟ್ಟಿಲ್ಲ, ತೋರಿಸಿಲ್ಲ. ಗಾಡಿ ಬಿಟ್ಟರು ಓಡೋದ್ರು, ಸೈನ್ ಕೂಡ ಮಾಡಿಲ್ಲ, ರಿಜೆಕ್ಟೆಡ್ ಟು ಸೈನ್ ಇನ್ ದಿ ಚೆಕ್ ರಿಪೋರ್ಟು. ಸೊ ನಾವು ಅದನ್ನು ಇವಾಗ ಓನರ್ಗೆ ನೋಟಿಸ್ ಕೊಡ್ತೀವಿ. ಓನರ್ ಬಂದು ಅವರು ಏನು ಅವರ ಒಂದು ಎಕ್ಸ್ಪ್ಲನೇಷನ್ ವಿವರಣೆಗಳನ್ನು ಕೊಡ್ತಾರೆ ಈ ಬಸ್ ಬಗ್ಗೆ. ಅದ್ರ ಮೇಲೆ ಇಂಥದ್ದು ಇನ್ನೂ ಏನೇನಾದರೂ ಇರಬಹುದು ಅನ್ನೋದೊಂದು ನಮಗೆ ಅನುಮಾನ ಇದೆ. ಸೊ ಅದನ್ನು ನಾವು ವಾಚ್ ಮಾಡ್ತಾ ಇದ್ದೀವಿ. ಎಲ್ಲ ನಾವು ಪ್ರತಿದಿನ ಚೆಕಿಂಗ್ ಕಾರ್ಯಗಳಲ್ಲಿ ಇದನ್ನು ಗಮನಿಸ್ತೀವಿ. ಸೊ ಗಮನಿಸ್ತಾ ಇರ್ತೇವೆ, ಎಲ್ಲಿ ನಮ್ಮ ಕಣ್ಣು ಬಿದ್ರೂ ಅಂಥ ಒಂದು ಬಸ್ಗಳನ್ನು ಸೀಸ್ ಮಾಡಿ ನಾವು ಅದನ್ನು ಆ ಓನರ್ ಮೇಲೆ ನಾವು ಕ್ರಮ ತಗೊಳ್ತೀವಿ. ಪೂಜಾ ಅನ್ನೋರು ಇಲ್ಲಿ ಹೌದು, ಹೌದಾ? ಪೂಜಾ ಮತ್ತೆ ಮುನಿಕೃಷ್ಣ ಅಂತ ಇಬ್ರು ಬಂದಿದ್ದಾರೆ, ಮತ್ತೆ ಆಲ್ರೆಡಿ ಶ್ರೀನಿವಾಸ್ ಅಂತ ಇದ್ರು RTO. ಕುಮಾರ್ ನಾಯ್ಡು, ಸುಧೀರ್ ಬಾಬು. ನಾವು ಇತ್ತೀಚೆಗೆ ಕಳೆದ ವಾರದಲ್ಲಿ ನಾನು ಇಲ್ಲಿ ಬಂದು ಭೇಟಿ ನೀಡಿದ್ದೀನಿ. ಆ ಸಮಯದಲ್ಲಿ ನಮಗೆ ಈ ಸಿಟಿ ಚೆಕಿಂಗ್ ಮಾಡಿ ಅಂತ ನಾನು ಒಂದು ಡೈರೆಕ್ಷನ್ಗಳನ್ನು ಕೊಟ್ಟಿದ್ದೀನಿ. ಆ ಸಮಯದಲ್ಲಿ ಇಲ್ಲಿ ನಾವು ತೆಗೆದು ಹಳೆ ರೆಕಾರ್ಡ್ ಸ್ಟೇಟ್ಮೆಂಟ್ ಎಲ್ಲ ಚೆಕ್ ಮಾಡಿದಾಗ ಒಂದು ಕೇಸ್ಗಳ ಪ್ರಮಾಣ ಕಡಿಮೆ ಇತ್ತು. ಸೊ ಆವಾಗ ನಾನು ಹೇಳಿದೆ, ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಏನು ಈ ಒಂದು ವಾತಾವರಣ ಒಂದು ಫಾಗ್ ಎಲ್ಲ ಇರೋ ಅಂಥ ವಾತಾವರಣದಲ್ಲಿ ಜಾಸ್ತಿ ಒಂದು ಆಕ್ಸಿಡೆಂಟ್ಗಳು ಆಗುತ್ತೆ, ರೋಡ್ ಆಕ್ಸಿಡೆಂಟ್ಗಳು. ಎಸ್ಪೆಷಲಿ ಯುವಕರು, ಯುವತಿಯರು, ಹೆಣ್ಮಕ್ಳು ಯಾರೇ ಇರ್ಬೋದು, ಸ್ಟೂಡೆಂಟ್ಸು, ಎಲ್ರಿಗೂ ಒಂದು 2 ವೀಲರ್ಗಳಲ್ಲಿ ಒಂದು ಓಡಾಡೋ ಅಂಥ ಸಂದರ್ಭಗಳು ಬಂದಿರುತ್ತೆ. ಆದರೆ ಅವರು ಹೆಲ್ಮೆಟ್ ಇಲ್ದಲೇ ಓಡಾಡಿದ್ದನ್ನು ನಾನು ಕೂಡ ಗಮನಿಸಿದ್ದೀನಿ. ಈ ಏರಿಯಾದಲ್ಲಿ KGF ಅಲ್ಲಿ ಸಿಟಿಯಲ್ಲಿ ನಾನು 1-2 ರೌಂಡ್ಸ್ ಮಾಡಿದಾಗ ನಾನು ಗಮನಿಸಿದ್ದೀನಿ. ಅವಾಗ ನಾನು ಅವ್ರಿಗೆಲ್ಲ ಹೇಳೋಗಿದ್ದೆ, ನೀವು ಸ್ವಲ್ಪ ಈ ಥರ ಕೇಸ್ಗಳನ್ನು ಮಾಡಿ, ನೀವು ಎಲ್ಲ ಒಂದು ಸ್ಟೂಡೆಂಟ್ಸ್ ಕ್ಯಾಟಗರಿನ ನೀವು ಗಮನದಲ್ಲಿ ಇಟ್ಕೊಳ್ಳಿ, ಅವ್ರಿಗೆ ಒಳ್ಳೆ ಎಜುಕೇಟ್ ಆಗಬೇಕು, ಅದನ್ನು ನಾನು ಅವ್ರಿಗೆ ಹೇಳೋಗಿದ್ದೆ. ಅದೇ ಥರ ಅವರು 185 ಕೇಸ್ಗಳನ್ನು ಪ್ರಕರಣನ ದಾಖಲಿಸಿದ್ದಾರೆ. ಇದು ಒಂದು ಉತ್ತಮವಾದ ಬೆಳವಣಿಗೆ. ಒಂದು ವಾರದಿಂದ. ಅದನ್ನು ಕೆಲವರು ಹತ್ರ 1 ಲಕ್ಷವರೆಗೂ ದಂಡ ವಸೂಲಿ ಆಗಿರಬಹುದು. ಇನ್ನೂ ಕೆಲವು ಕೇಸ್ ಇರುತ್ತೆ, ಕೆಲವರು ಇನ್ನೂ ಬಂದು ಪಾವತಿ ಮಾಡಿದಲ್ಲ ದಂಡಗಳು, ಅವೆಲ್ಲ ಚೆಕ್ ರಿಪೋರ್ಟ್ ಇರುತ್ತೆ. ಬಟ್ ಎಲ್ಲರೂ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಜನಗಳು. ಅವರು ನಮಗೆ ರಿಯಾಕ್ಟ್ ಮಾಡೋಕ್ಕಿಂತ ಜಾಸ್ತಿ ನನಗೆ ನನ್ನ ಇದಕ್ಕೆ ಅವರು ಪ್ರತಿದಿನ ಹೆಲ್ಮೆಟ್ ಹಾಕ್ಕೊಂಡು ಹೋಗಬೇಕು. ದಂಡ ಕಟ್ಟೋದು ಮುಖ್ಯ ಅಲ್ಲ, ಅವ್ರಿಗೆ ಅವೇರ್ನೆಸ್ ಬರಬೇಕು, ಅದು ನಮ್ಮ ಗುರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ಕೆಲವರೆಲ್ಲ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಹೆಲ್ಮೆಟ್ ಇರ್ಬೇಕು. ನಿಮ್ಮ ಇಲಾಖೆಯಿಂದ ಏನಾದ್ರು ಗೊತ್ತಿರಾ ಉಚಿತವಾಗಿ ಯಾವ್ದಾದ್ರು ಅಭಿಯಾನ ತಗೊಳ್ತೀವಿ ನಾವು. ಅದ್ರ ಬಗ್ಗೆ ನಾನು ಕೆಲವಾರು ಒಂದು ಸಂಘ ಸಂಸ್ಥೆಗಳು ಕೆಲವು ಇವ್ರು ಇರ್ತಾರೆ, ನಾನು ಮಾತಾಡಿ ಅದಕ್ಕೆ ಖಂಡಿತ ಅದೊಂದು ವ್ಯವಸ್ಥೆ ಮಾಡ್ತೀನಿ. ಈ ಡಿಪಾರ್ಟ್ಮೆಂಟಿಂದ ಇನ್ನೂ ಅವೇರ್ನೆಸ್ ಮಾಡಲಿಲ್ಲ ಮೇಡಮ್. ಡಿಪಾರ್ಟ್ಮೆಂಟಿಂದ ರೋಡ್ ಸೇಫ್ಟಿದು ನಮ್ಮದು ಪ್ರತ್ಯೇಕವಾಗಿರೋ ಒಂದು ಸೆಲ್ ಇದೆ. ಸೊ ನಾವು ಅವ್ರ ಜೊತೆ ಮಾತಾಡಿ, ನಮ್ಮ ಮೇಲಧಿಕಾರಿಗಳ ಜೊತೆ ಮಾತಾಡಿ, ನಮ್ಮ ಕಡೆಯಿಂದ ಏನೇನು ಸಾಧ್ಯತೆಗಳಿದೆ ಅದ್ರ ಬಗ್ಗೆ ನಾವು ಗಮನ ತಗೊಂಡು ನಾವು ಮಾಡ್ತೀವಿ. ಅದೇ ಕೆಲಸ ಹೆಲ್ಮೆಟ್ಗಳು ಕೊಡೋ ಅಂಥದ್ದು ಒಂದು
ನಾವೊಂದು ಕೆಲಸನ ಕಾರ್ಯಕ್ರಮ ಮಾಡ್ಕೊಳ್ತೀವಿ, ಪ್ಲ್ಯಾನ್ ಮಾಡ್ತೀವಿ. ಮುಖ್ಯವಾಗಿ ಏನಾಗಿದೆ ಮೇಡಮ್, ಬೆಳಿಗ್ಗೆ ಹೊತ್ತು ಮೇಡಮ್ ನೀವು ಹೇಳಿರಲ್ಲ ಫಾಗು ಇವಾಗ ಹೌದು, ಆಕ್ಸಿಡೆಂಟ್ ಜಾಸ್ತಿ ಆಗುತ್ತೆ ಅಂತ. ಈ ಟೈಮಲ್ಲಿ ಬೆಳಿಗ್ಗೆ 5:30 6:30ವರೆಗೂ ಈ ಸ್ಟೂಡೆಂಟ್ಸ್ 13 ವರ್ಷ 14 ವರ್ಷ ಈ ಮಕ್ಕಳು ಬೈಕ್ ಓಡಿಸ್ತಾ ಇದ್ದಾರೆ ಟ್ಯೂಷನ್ಗೆ ಹೋಗೋದಕ್ಕೆ. ಎಲ್ಲ ಕಡೆ ಇದು ಗ್ರಾಮ ಅದು ಒಂಚೂರು ಇಡೀ ಅದು ಮೇಡಮ್ ಇವಾಗ ಪೊಲೀಸರು ಹಿಡಿದು ಅದನ್ನು 20-21 ಸಾವಿರ ಫೈನ್ ಏನೋ ಹಾಕ್ತಾರಂತೆ. ಪೇರೆಂಟ್ಸೇ ಬಂದು ಕೊಡಬೇಕು ಆಗುತ್ತೆ. ಹೌದು. ಆ ಥರ ನೀವು ಮಾಡೋದ್ರಲ್ಲಿ ಯಾರೋ ಜೀವನಲ್ ಡ್ರೈವರ್ಸ್ನ ಹಿಡಿದಿದ್ದೀರಾ ಮೇಡಮ್? ಸ್ವಲ್ಪ ಇರ್ಬೋದು, ಕೇಸ್ ರೆಕಾರ್ಡ್ ಆಗಿರುತ್ತೆ. ನಾವು ಪರ್ಸನಲಿ ಆ ಡ್ರೈವರ್ನ ಹಿಡ್ಕೊಂಬರೋದು, ಲೈಸೆನ್ಸ್ ಕೇಳೋದು. ಮಕ್ಕಳು ಬಿಲೋ 18 ಅಂತ ಮಕ್ಕಳು ಹೌದು. ಸ್ವಲ್ಪ ಯಾಕಂದ್ರೆ ಮೇಡಮ್ ಇವತ್ತು ಮಕ್ಕಳು ಅಪ್ಪ ಅಮ್ಮನ ಮಾತು ಕೇಳಲ್ಲ, ಫೋರ್ಸಿಬಲಿ ಬೈಕ್ ತೊಗೊಂಡ್ಬಿಡ್ತಾರೆ. ನಿಮ್ಮ MLA ಅವರು ಅದನ್ನೇ ಸ್ಪೀಚಲ್ಲಿ ಹೇಳಿದ್ರು. ಸೊ ತಗೊಂಡ್ಬಿಡ್ತಾರೆ, ನಾಳೆ ಹೆಚ್ಚು ಕಮ್ಮಿ ಆಗುತ್ತೆ. ಇಲ್ಲೇ ಒಂದ್ಸಲಿ ಮೇಡಮ್ ಈ ಇದಿದ್ದೀರ ಬ್ರಿಡ್ಜು ಸ್ಪೀಡಾಗಿ ಹೋಗ್ತಾ ಇದ್ದಾನೆ, ಅವ್ರ ಅಮ್ಮ ಬ್ರಿಡ್ಜಲ್ಲಿ ಬಿದ್ದೋಗಿದ್ದಾರೆ, ಅವನು ಹೊಟ್ಟೋಗಿದ್ದಾನೆ ಲೇಡಿ. ಸಿ ಇದು ಇಂಥದ್ದು ಆಗ್ತಾ ಇದೆ ಮೇಡಮ್. ಯಾಕಂದ್ರೆ ನೀವು ಪೊಲೀಸ್ನವರು, ನಾನು SP ಸಾಹೇಬ್ರಿಗೂ ಅದೇ ಹೇಳಿದೆ, ಅವರು ಮಾಡ್ತೀವಿ ರೈಡ್ ಅಂತ ಹೇಳಿದ್ದಾರೆ. ಅಂತ ಅಟ್ಲೀಸ್ಟ್ ಇಂಥದ್ದು ಮಾಡಿದ್ರೆ ಮೇಡಮ್ ಇನ್ನೊಂದ್ಸಲಿ ಮಕ್ಕಳು ಬೈಕ್ ತರಲ್ಲ ಮೇಡಮ್. ಯಾಕಂದ್ರೆ ನಿಮ್ಮ ಪೊಲೀಸ್ದು RTO ಇಬ್ಬರದ್ದೇ ಭಯ ಇರೋದು. ಇಲ್ಲ, ನಾವು ನಮ್ಮ ಇಲಾಖೆಯಿಂದ ಜಂಟಿ ಕಾರ್ಯಾಚರಣೆ ಮಾಡ್ತೀವಿ. ಅಂದರೆ ನಮ್ಮ ಪೊಲೀಸ್, ಟ್ರಾಫಿಕ್ ಪೊಲೀಸ್ ಇಲ್ಲಿ KGF ಅಲ್ಲಿ ಟ್ರಾಫಿಕ್ ಪೊಲೀಸ್ ಅವ್ರ ಜೊತೆ ಸೇರಿ ನಮ್ಮ ಇನ್ಸ್ಪೆಕ್ಟರ್ಸ್ ಕೂಡ ಸೇರಿ, ಇನ್ಕ್ಲೂಡಿಂಗ್ RTO, ಒಂದು ಟೀಮ್ ವರ್ಕ್ ಮಾಡ್ತೀವಿ. ಅದೊಂದು ನಾನು ಒಂದು ಯೋಜನೆ ಇವ್ರಿಗೆ ಕೊಡ್ತೀನಿ ಈಗ. ಸೊ ನಾನು SP ಅವ್ರ ಜೊತೆ ಕೂಡ ನಾನು ಮಾತಾಡಿ ಹೋಗ್ತೀನಿ ಇವತ್ತು. ಅಂದರೆ ಅವ್ರಿಗೆ ನಾನು ಕಮ್ಯುನಿಕೇಟ್ ಮಾಡ್ತೀನಿ, ಫೋನ್ ಆದರೂ ಅವ್ರು ಸಿಕ್ಕಿದ್ರು ಹೆಂಗಾದರೂ ಸರಿ. ಸೊ ಅದು ಮಾಡಿ ಒಂದು ಸಪ್ರೇಟ್ ಚೆಕಿಂಗ್ ಮಾಡೋಣ. ಅದರಲ್ಲಿ ಸ್ಟೂಡೆಂಟ್ಸನ್ನ ನಾವು ಟಾರ್ಗೆಟ್ ಮಾಡ್ಕೊಳ್ಳೋಣ. ಮತ್ತು ಅವರು ಬರೀ ಹೆಲ್ಮೆಟ್ ಒಂದೇ ಅಲ್ಲ, ಲೈಸೆನ್ಸ್ ಕೂಡ ಇರಬೇಕು. ಲೈಸೆನ್ಸ್ ಇಲ್ಲ ಅಂದರೆ ಮತ್ತು ಆ ವಾಹನ ಯಾವುದು ಓಡಿಸ್ತಾರಲ್ಲ ಆ ಪರ್ಟಿಕ್ಯುಲರ್ ವೆಹಿಕಲ್ದು ಡಾಕ್ಯುಮೆಂಟ್ಸ್ ಕೂಡ ಅವ್ರು ಇಟ್ಟಿರ್ಬೇಕು ಕಂಪಲ್ಸರಿ. ಸೊ ಅದೆಲ್ಲದು ಅಟ್ಲೀಸ್ಟ್ ಡಾಕ್ಯುಮೆಂಟ್ ವೆಹಿಕಲಲ್ಲಿ ಇಡೋಕ್ಕಿಲ್ಲ ಅಂದರೂ ಇವಾಗೆಲ್ಲ ಆನ್ಲೈನಲ್ಲಿ ಅವರು ಸಾಫ್ಟ್ ಕಾಪಿ ತೋರಿಸಿದ್ರು ಸಾಕು. ಸೊ ನಾವು ಅದನ್ನು ಗಮನಿಸಿ ಇನ್ಮೇಲೆ ಅಂಥ ಕೇಸ್ಗಳನ್ನು ನಾವು ಖಂಡಿತ ಮಾಡ್ತೇವೆ. ಅವೇರ್ನೆಸ್ ಜನಕ್ಕೆ ಬರಲಿ, ಯಾವುದೇ ಒಂದು ಪ್ರಕರಣದ ಇದು ಅಪಘಾತಗಳು ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಅಷ್ಟೇ ಮಾಡ್ತೀವಿ, ಅದು ಮಾಡ್ತೀವಿ.